ತಾವೇನೋ ಅವ್ರ ಮೇಲೆ ಆರೋಪ ಮಾಡ್ತೀವಿ, ಇದು ಸಾಕ್ಷಾತ್ಗಳು ತಮ್ಮ ಹತ್ರ ಇದ್ದಾವ ಅನ್ನೋದು ನೀವು ಪ್ರಶ್ನೆ ಸರ್, ದಾಖಲೆಗಳೇನಿದೆ ಅನ್ನೋದು ಪ್ರಶ್ನೆ. ಅಣ್ಣಾಮಲೈ ಮೇಲೆ ಅವರು ಒಳ್ಳೆ ವಿಚಾರವಾಗಿ ಅವರು ಅಂದರೆ IPS ಅಧಿಕಾರಿ ಮೇಲೆ ಕೂಡ ನೋಡಿ ಅಂದರೆ ಅವ್ರಿಗೆ ಏನಾಗ್ತಾ ಇದೆ ಅಂತಂದರೆ ಇದನ್ನು ದಿಕ್ತಪ್ಪಿಸೋದು ವಿಷಯಾಂತರ ಮಾಡೋದಕ್ಕೆ ಹೊರಟಿದ್ದಾರೆ ಅವರು. ನಾವಿಲ್ಲಿ ಸ್ಟ್ರೈಟಾಗಿ ಒಂದೇ ಸಬ್ಜೆಕ್ಟ್ಗೆ ಬರೋಣ ಅಷ್ಟೇ, ಧರ್ಮಸ್ಥಳ ವಿಚಾರ ಅಷ್ಟೇ. ಇವತ್ತು ಯೂಟ್ಯೂಬರ್ಗಳು ನಾನು ಹೇಳಿದೆ, ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳಿದೆ. ನಾನು ಬಳ್ಳಾರಿ ಒಬ್ಬ ಯೂಟ್ಯೂಬರಿಂದ ಮೊದಲಾಗಿರುವಂಥ ಪ್ರಕರಣ 3-4 ಮಂದಿ ಯೂಟ್ಯೂಬರ್ಗಳು ಮತ್ತು ಆ್ಯಂಟಿ ಹಿಂದೂ ಮನಸ್ತತ್ವ ಇರುವಂಥ ಎಡಪಂಥೀಯ ಜನರು ಇವರೆಲ್ಲರೂ ಕೂಡ ಸೇರಿಕೊಂಡು ಹೇಗೆ ಮಾಡ್ತಾ ಕಥೆಯನ್ನು ಬಂದರು. ಆಮೇಲೆ ಆ ಕಥೆಯನ್ನು ನಿಜ ಮಾಡಲಿಕ್ಕಂತ ಹೊರಟೋಗಿ ಆ ಮುಸುಕುದಾರಿ ಚಿನ್ನಯ್ಯನ ಸುಜಾತ ಭಟ್ ತೊಗೊಂಡು ಬಂದರು. ಇವಾಗ ಇದೆಲ್ಲ ಸ್ಟೋರಿ ಅಂತ ಆಯ್ತಲ್ಲ, ಇವಾಗ ಅದಕ್ಕೆ ಮೂಲ ಸೂತ್ರಧಾರ ಯಾರು ಅನ್ನೋದು ಬೇಕಲ್ಲ. ಆ ಸೂತ್ರಧಾರನ ಇವಾಗ SIT ಹೊರಗಡೆ ತೊಗೊಂಡು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ತಮಿಳುನಾಡು, ಡೆಲ್ಲಿ ಮತ್ತು ವಿದೇಶಗಳಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಅವ್ರಿಗೆ ಇಲ್ಲದೇ ಇರೋ ಕಾರಣ ಇವತ್ತು ಭಾರತೀಯ ಜನತಾ ಪಕ್ಷ ಧರ್ಮಸ್ಥಳದಲ್ಲಿ ಇವತ್ತು ಮಾಡಿರುವಂಥ ಬಹಿರಂಗ ಸಭೆಯಿಂದ ಹಿಡಿದು ನಾನು ಹೇಳಿರೋಂಥ ಒಂದು ಪ್ರತಿಯೊಂದು ವಿಚಾರ ಏನಂತಂದರೆ CBI ಮತ್ತು NI ವಿಚಾರಣೆ ಆಗಬೇಕು. ಅದಕ್ಕೆ ಇವತ್ತು ಶಶಿಕಾಂತ್ ಸೆಂಥಿಲ್ ಮುಂದಾಗಬೇಕು ಅಂತೇಳಿ ನಾನು ಹೇಳ್ತೀನಿ. ನೋಡಿದ ಅಲ್ಲ, ಅವ್ರನ್ನ ಫೇಸ್ ಮಾಡಲಿಕ್ಕೆ ಮುಂದೆ ಅದು ಕೂಡ ಕಷ್ಟ ಆಗಿದೆ. ಅಣ್ಣಾಮಲೈ ಅವ್ರನ್ನ ಫೇಸ್ ಮಾಡಲಿಕ್ಕೆ ಕೂಡ ಇವ್ರ ಕೈಲಿ ಆಗ್ತಾ ಇಲ್ಲ. ಇವತ್ತೆಲ್ಲ ನಾಳೆ ತಮಿಳುನಾಡಲ್ಲಿ ಭಾರತೀಯ ಜನತಾ ಪಕ್ಷ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ಅಣ್ಣಾಮಲೈ ಅವ್ರ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಅಂತಂದರೆ ಶಶಿಕಾಂತ್ ಸೆಂಥಿಲ್ಗೆ ರಾಜಕೀಯ ವಿಚಾರನೇ ಪ್ರಮುಖ ಅಲ್ಲ, ಬೇರೆ ಏನಿದೆ ಹೇಳಿ ಅವ್ರಿಗೆ? ಯಾವುದು? ಹೌದು, ಖಂಡಿತವಾಗ್ಲೂ ಈಗಾಗಲೇ ಇಡೀ ಪ್ರಪಂಚಕ್ಕೆ